ಕಮಲ್ ಹಾಸನ್ ಮೊಂಡಾಟ ಮುಂದುವರೆದಿದೆ. ಇತ್ತ ಕನ್ನಡಿಗರ ಹೋರಾಟ ಕೂಡ ತೀವ್ರಗೊಳ್ತಾ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ವಿರೋಧಿಸಿ ಈಗ ಕಾನೂನು ಹೋರಾಟಕ್ಕೆ ಇಳಿತಾರ ಕನ್ನಡಿಗರು. ಯಾಕಂದ್ರೆ ಕ್ಷಮೆ ಕೇಳೋದನ್ನ ಬಿಟ್ಟು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕಮಲ್ ಹಾಸನ್. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ನಟ ಕಮಲ್ ಹಾಸನ್. ಥಗ್ ಲೈಫ್ ಚಿತ್ರ ಪ್ರದರ್ಶನವನ್ನ ತಡೆ ಒಡ್ಡದಂತೆ ಸರ್ಕಾರ, ಪೊಲೀಸ್ ಇಲಾಖೆ, ವಾಣಿಜ್ಯ ಮಂಡಳಿಗೆ ಸೂಚನೆ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ ಕಮಲ್ ಹಾಸನ್. ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆ ಒದಗಿಸುವಂತೆಯೂ ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ರಾಜ್ ಕಮಲ್ ಸಂಸ್ಥೆಯ ಮೂಲಕ ಈ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ. ಕಾನೂನಿನ ಹೋರಾಟದ್ದೇ ಉತ್ತರವನ್ನ ಕನ್ನಡಿಗರು ಕೊಡ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಕಮಲ್ ಹಾಸನ್ ಅವರು ಕಾನೂನು ಹೋರಾಟದ ಮೊರೆ ಹೋಗುವ ನಿರ್ಧಾರಕ್ಕೆ ಬರ್ತಾ ಇರುವಂತೆ ಬೀದಿ ಹೋರಾಟದ ಸ್ವರೂಪದಲ್ಲಿದ್ದ ಕನ್ನಡಿಗರ ಈ ಪ್ರತಿಭಟನೆ ಕಾನೂನು ಸಮರದ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಕೋರ್ಟ್ ಮೊರೆ ಹೋಗಿ ಚಿತ್ರ ಪ್ರದರ್ಶನಕ್ಕೆ ಅವಕಾಶವನ್ನ ಜೊತೆಗೆ ಭದ್ರತೆಯನ್ನ ಪಡೆದುಕೊಳ್ಳೋ ಪ್ರಯತ್ನವನ್ನ ಕಮಲ್ ಹಾಸನ್ ಮಾಡ್ತಿದ್ದಾರೆ. ಕನ್ನಡಿಗರ ಉತ್ತರ ಕೂಡ ಇಷ್ಟೇ ತೀಕ್ಷ್ಣವಾಗಿರ್ಬೇಕು ಅನ್ನೋ ಸಹಜ ನಿರೀಕ್ಷೆ. ಎಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ. ಖಂಡಿತವಾಗ್ಲೂ ಕೂಡ ಒಂದೇ ಒಂದು ಹೇಳಿಕೆಯಿಂದ ಕಮಲ್ ಹಾಸನ್ ಯಾವ ರೀತಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅನ್ನೋಂಥದ್ದು ಈಗಾಗಲೇ ಗೊತ್ತಾಗ್ತದೆ. ಯಾಕಂದ್ರೆ ಕನ್ನಡಿಗರ ಶಕ್ತಿ ಏನು, ಕನ್ನಡಿಗರನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋಂಥದ್ದು ಅವರಿಗೆ ಮನದಟ್ಟನೆ ಆಗಿರ್ಬೇಕು. ಇಷ್ಟಾದರೂ ಕೂಡ ಕೆಲವೊಂದು ಕಡೆ ಕಮಲ್ ಹಾಸನ್ ಅವರು ತಮ್ಮ ಉದ್ದಟವನ್ನ ಬಿಡ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಕನ್ನಡಿಗರು ಒಂದೇ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಿರೋದು, ಹೇಳಿಕೆ ಕೊಟ್ಟಿರುವಂಥದ್ದನ್ನ ತಪ್ಪಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಹಾಗಾಗಿ ಕ್ಷಮೆ ಕೇಳಬೇಕು ಅಂತೇಳಿ ಕನ್ನಡಿಗರೆಲ್ಲರೂ ಕೂಡ ಹೋರಾಟ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ, ಸಿನಿಮಾನೇ ಬ್ಯಾನ್ ಮಾಡಬೇಕು ಅಂತಿದ್ದಾರೆ. ಅಷ್ಟಾದ್ರೂ ಕೂಡ ನಾನು ತಪ್ಪಾಗಿ ಹೇಳಿಕೆ ಕೊಟ್ಟಿಲ್ಲ, ನಾನು ಕ್ಷಮೆ ಕೇಳುವ ಮಾತೇ ಇಲ್ಲ ಅಂತೇಳಿ ಮತ್ತೆ ಕಮಲ್ ಹಾಸನ್ ಅವರು ಉದ್ದಟನೆ ಮೆರೆದಿದ್ರು. ಈಗ ಸಿನಿಮಾ ಎಲ್ಲೋ ಒಂದ್ ಕಡೆ ಬ್ಯಾನ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಸಿನಿಮಾ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತೇಳಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. 2-3 ದಿನಗಳಿಂದಲೂ ಕೂಡ ಆಯಾ ಥಿಯೇಟರ್ಗಳಿಗೆ ಮತ್ತು ಮಾಲ್ಗಳಿಗೆ ಹೋಗಿ ಸಿನಿಮಾ ಪ್ರದರ್ಶನ ಮಾಡಬಾರ್ದು ಅಂತೇಳಿ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಇದಕ್ಕೆ ಕೈ ಜೋಡಿಸಿದೆ. ಜೊತೆಗೆ ವಿತರಕರು ಕೂಡ ಇಲ್ಲಿವರೆಗೂ ಕೂಡ ಯಾವ ಸಿನಿಮಾ ಮಾಲೀಕರು ಕೂಡ ಅಂದರೆ ಥಿಯೇಟರ್ನ ಮಾಲೀಕರು ಕೂಡ ಆ ಒಂದು ಥಗ್ ಲೈಫ್ ಸಿನಿಮಾವನ್ನ ಖರೀದಿ ಮಾಡಿಲ್ಲ. ಹೀಗಾಗಿ ಬುಕ್ ಮೈ ಶೋನಲ್ಲೂ ಕೂಡ ಅವರ ಸಿನಿಮಾ ಹೆಸರುಗಳು ಬೆಂಗಳೂರಲ್ಲಿ ಯಾವ ಥಿಯೇಟರ್ನಲ್ಲಿ ಇದೆ ಅನ್ನೋಂಥದ್ದು ಕೂಡ ತೋರಿಸಿಲ್ಲ. ಅಂದರೆ ಯಾವ ಲೆವೆಲ್ಗೆ ಒಂದು ಎಫೆಕ್ಟ್ ತಾಗಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ತಮಿಳು ಸಿನಿಮಾಗಳಿಗೆ ಸಾಕಷ್ಟು ಬೇಡಿಕೆ ಇದೆ, ಜೊತೆಗೆ ಬಿಸ್ನೆಸ್ ಕೂಡ ಸಾಕಷ್ಟಿದೆ. ಕೋಟ್ಯಾಂತರ ರೂಪಾಯಿ ಅಂದರೆ ತಮಿಳುನಾಡಿನಲ್ಲಿ ಒಂದು ದಿನದ ಕಲೆಕ್ಷನ್ ಇದೆ, ಆ ರೇಂಜ್ಗೆ ಸುಮಾರು ಒಂದು ದಿನಕ್ಕೇನೆ 10 ಕೋಟಿವರೆಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಬಿಸ್ನೆಸ್ ಅನ್ನ ತಮಿಳು ಸಿನಿಮಾಗಳು ಮಾಡುತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆ ಒಂದು ಹೇಳಿಕೆಯಿಂದ ಜೊತೆಗೆ ಉದ್ದಟತನದಿಂದ ಆತ ಒಂದು ಹೇಳಿಕೆ ನೀಡಿ ಈಗ ಸಂಕಷ್ಟ ಸಿಲುಕಿದ್ದಾರೆ. ಆತನ ಸಿನಿಮಾಗೆ ಈಗ ಸಂಕಷ್ಟ ಬಂದಿದೆ. ಬ್ಯಾನ್ ಮಾಡುವಂತ ಸಾಧ್ಯತೆ ಈಗಾಗಲೇ ಆಲ್ಮೋಸ್ಟ್ ಇದೆ. ಬಂದ್ ಮಾಡೋದಕ್ಕೂ ಕೂಡ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕೂಡ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಳ್ತಿದೆ. ಈ ಬೆನ್ನಲ್ಲೇ ಎಲ್ಲ ಒಂದ್ ಕಡೆ ಸಿನಿಮಾಗೆ ಬಿಸ್ನೆಸ್ ಲಾಸ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಮೊರೆ ಹೋಗುವಂತ ಕೆಲಸವನ್ನ ನಟ ಕಮಲ್ ಹಾಸನ್ ಅವರು ಮಾಡಿದ್ದಾರೆ. ಅವರ ಕಂಪನಿ ಏನಿದೆ, ರಾಜ್ ಕಮಲ್ ಫಿಲ್ಮ್ಸ್ ಕಂಪನಿ ಇದೆ, ಅವರ CEO ಮೂಲಕ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕ್ಸಿದ್ದಾರೆ. ಏನು ಅರ್ಜಿ ಅಂತಂದ್ರೆ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಜೊತೆಗೆ ಪೊಲೀಸ್ ಇಲಾಖೆಗೆ ಒಂದು ಮೆಸೇಜ್ ಅನ್ನ ಕೊಡಬೇಕು, ಒಂದು ನಿರ್ದೇಶನವನ್ನ ಮಾಡಬೇಕು, ನನ್ನ ಸಿನಿಮಾವನ್ನ ಪ್ರಸಾರವನ್ನ ತಡೆಯದಂತೆ ಒಂದು ನಿರ್ದೇಶನ ಮಾಡಬೇಕು, ಜೊತೆಗೆ ಅವತ್ತಿನ ದಿನ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ನಮ್ಮ ಸಿನಿಮಾ ಯಾವ್ಯಾವ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೋ, ಪ್ರದರ್ಶನ ಆಗುತ್ತೋ ಅಲ್ಲಿ ಪೊಲೀಸರಿಂದ ಭದ್ರತೆಯನ್ನು ವಹಿಸುವಂತೆ ಸೂಚನೆಯನ್ನು ನೀಡಬೇಕು ಅಂತೇಳಿ ಈಗ ಹೈಕೋರ್ಟ್ಗೆ ಕಮಲ್ ಹಾಸನ್ ಅವರು ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತಷ್ಟೇ ಅರ್ಜಿ ಹಾಕುವಂಥ ಕೆಲಸ ಆಗಿದೆ, ಆದರೆ ಇನ್ನೂ ಕೂಡ ವಿಚಾರಣೆಗೆ ಬಂದಿಲ್ಲ. ಇವತ್ತು ಅಥವಾ ನಾಳೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಗುವಂಥ ಸಾಧ್ಯತೆ ಇದೆ. ಈ ಒಂದು ಎಫೆಕ್ಟ್ ಯಾವ ರೀತಿ ಇದೆ ಅಂದರೆ ತನ್ನ ಒಂದೇ ಒಂದು ಕ್ಷಮೆ ಕೇಳುವುದಂತ ಒಂದೇ ಒಂದು ವಿಚಾರವನ್ನ ಬಿಟ್ಟು ಆತ ಕೂಡ ಹಠವನ್ನ ಮುಂದುವರಿಸಿದ್ದಾರೆ ಕಮಲ್ ಹಾಸನ್ ಅಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೆ ಈ ಒಂದು ಪ್ರಕರಣ ಈಗ ಹೈಕೋರ್ಟ್ ಮೆಟ್ಟಲೇರಿದ್ದು, ಹೈಕೋರ್ಟ್ನಲ್ಲಿ ಏನಾಗುತ್ತೆ ನಾಳೆ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಬೇಕಿದೆ. ನಾಳೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಏನು ಅಭಿಪ್ರಾಯ ವ್ಯಕ್ತಪಡಿಸುತ್ತೆ ಅನ್ನೋದರ ಮೇಲೆ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾದ ಭವಿಷ್ಯ ಇದೆ ಕರ್ನಾಟಕದಲ್ಲಿ, ಅವರ ಬಿಸ್ನೆಸ್ ಆಗಿರ್ಬೋದು, ಮತ್ತೆ ಈ ಒಂದು ಅದರಲ್ಲೂ ಕೂಡ ಈ ಭಾಷಾ ವಿಚಾರವಾಗಿ ಬಂದಂಥ ಸಂದರ್ಭದಲ್ಲಿ ಯಾವ
ರೀತಿ ಈ ಒಂದು ಪ್ರಕರಣ ತಿರುವು ಪಡೆದುಕೊಳ್ಳುತ್ತೆ, ಅವರ ಸಿನಿಮಾಗೆ ಯಾವ ರೀತಿ ಭವಿಷ್ಯ ಇದೆ ಅನ್ನೋಂಥದ್ದು ನಾಳೆ ಹೈಕೋರ್ಟ್ ನಲ್ಲಿ ನಿರ್ಧಾರ ಆಗಲಿದೆ. ಕಮಲ್ ಹಾಸನ್ ಮೊಂಡಾಟ ಮುಂದುವರೆದಿದೆ. ಇತ್ತ ಕನ್ನಡಿಗರ ಹೋರಾಟ ಕೂಡ ತೀವ್ರಗೊಳ್ತಾ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ವಿರೋಧಿಸಿ ಈಗ ಕಾನೂನು ಹೋರಾಟಕ್ಕೆ ಇಳಿತಾರ ಕನ್ನಡಿಗರು. ಯಾಕಂದ್ರೆ ಕ್ಷಮೆ ಕೇಳೋದನ್ನ ಬಿಟ್ಟು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕಮಲ್ ಹಾಸನ್. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ನಟ ಕಮಲ್ ಹಾಸನ್. ಥಗ್ ಲೈಫ್ ಚಿತ್ರ ಪ್ರದರ್ಶನವನ್ನ ತಡೆ ಒಡ್ಡದಂತೆ ಸರ್ಕಾರ, ಪೊಲೀಸ್ ಇಲಾಖೆ, ವಾಣಿಜ್ಯ ಮಂಡಳಿಗೆ ಸೂಚನೆ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ ಕಮಲ್ ಹಾಸನ್. ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆ ಒದಗಿಸುವಂತೆಯೂ ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ರಾಜ್ ಕಮಲ್ ಸಂಸ್ಥೆಯ ಮೂಲಕ ಈ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ. ಕಾನೂನಿನ ಹೋರಾಟದ್ದೇ ಉತ್ತರವನ್ನ ಕನ್ನಡಿಗರು ಕೊಡ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಕಮಲ್ ಹಾಸನ್ ಅವರು ಕಾನೂನು ಹೋರಾಟದ ಮೊರೆ ಹೋಗುವ ನಿರ್ಧಾರಕ್ಕೆ ಬರ್ತಾ ಇರುವಂತೆ ಬೀದಿ ಹೋರಾಟದ ಸ್ವರೂಪದಲ್ಲಿದ್ದ ಕನ್ನಡಿಗರ ಈ ಪ್ರತಿಭಟನೆ ಕಾನೂನು ಸಮರದ ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಕೋರ್ಟ್ ಮೊರೆ ಹೋಗಿ ಚಿತ್ರ ಪ್ರದರ್ಶನಕ್ಕೆ ಅವಕಾಶವನ್ನ ಜೊತೆಗೆ ಭದ್ರತೆಯನ್ನ ಪಡೆದುಕೊಳ್ಳೋ ಪ್ರಯತ್ನವನ್ನ ಕಮಲ್ ಹಾಸನ್ ಮಾಡ್ತಿದ್ದಾರೆ. ಕನ್ನಡಿಗರ ಉತ್ತರ ಕೂಡ ಇಷ್ಟೇ ತೀಕ್ಷ್ಣವಾಗಿರ್ಬೇಕು ಅನ್ನೋ ಸಹಜ ನಿರೀಕ್ಷೆ. ಎಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ. ಖಂಡಿತವಾಗ್ಲೂ ಕೂಡ ಒಂದೇ ಒಂದು ಹೇಳಿಕೆಯಿಂದ ಕಮಲ್ ಹಾಸನ್ ಯಾವ ರೀತಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅನ್ನೋಂಥದ್ದು ಈಗಾಗಲೇ ಗೊತ್ತಾಗ್ತದೆ. ಯಾಕಂದ್ರೆ ಕನ್ನಡಿಗರ ಶಕ್ತಿ ಏನು, ಕನ್ನಡಿಗರನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋಂಥದ್ದು ಅವರಿಗೆ ಮನದಟ್ಟನೆ ಆಗಿರ್ಬೇಕು. ಇಷ್ಟಾದರೂ ಕೂಡ ಕೆಲವೊಂದು ಕಡೆ ಕಮಲ್ ಹಾಸನ್ ಅವರು ತಮ್ಮ ಉದ್ದಟವನ್ನ ಬಿಡ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಕನ್ನಡಿಗರು ಒಂದೇ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಿರೋದು, ಹೇಳಿಕೆ ಕೊಟ್ಟಿರುವಂಥದ್ದನ್ನ ತಪ್ಪಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಹಾಗಾಗಿ ಕ್ಷಮೆ ಕೇಳಬೇಕು ಅಂತೇಳಿ ಕನ್ನಡಿಗರೆಲ್ಲರೂ ಕೂಡ ಹೋರಾಟ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ, ಸಿನಿಮಾನೇ ಬ್ಯಾನ್ ಮಾಡಬೇಕು ಅಂತಿದ್ದಾರೆ. ಅಷ್ಟಾದ್ರೂ ಕೂಡ ನಾನು ತಪ್ಪಾಗಿ ಹೇಳಿಕೆ ಕೊಟ್ಟಿಲ್ಲ, ನಾನು ಕ್ಷಮೆ ಕೇಳುವ ಮಾತೇ ಇಲ್ಲ ಅಂತೇಳಿ ಮತ್ತೆ ಕಮಲ್ ಹಾಸನ್ ಅವರು ಉದ್ದಟನೆ ಮೆರೆದಿದ್ರು. ಈಗ ಸಿನಿಮಾ ಎಲ್ಲೋ ಒಂದ್ ಕಡೆ ಬ್ಯಾನ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಸಿನಿಮಾ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತೇಳಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. 2-3 ದಿನಗಳಿಂದಲೂ ಕೂಡ ಆಯಾ ಥಿಯೇಟರ್ಗಳಿಗೆ ಮತ್ತೆ ಮಾಲ್ಗಳಿಗೆ ಹೋಗಿ ಸಿನಿಮಾ ಪ್ರದರ್ಶನ ಮಾಡಬಾರ್ದು ಅಂತೇಳಿ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಇದಕ್ಕೆ ಕೈ ಜೋಡಿಸಿದೆ. ಜೊತೆಗೆ ವಿತರಕರು ಕೂಡ ಇಲ್ಲಿವರೆಗೂ ಕೂಡ ಯಾವ ಸಿನಿಮಾ ಮಾಲೀಕರು ಕೂಡ ಅಂದ್ರೆ ಥಿಯೇಟರ್ನ ಮಾಲೀಕರು ಕೂಡ ಆ ಒಂದು ಥಗ್ ಲೈಫ್ ಸಿನಿಮಾವನ್ನ ಖರೀದಿ ಮಾಡಿಲ್ಲ. ಹೀಗಾಗಿ ಬುಕ್ ಮೈ ಶೋನಲ್ಲೂ ಕೂಡ ಅವರ ಸಿನಿಮಾ ಹೆಸರುಗಳು ಬೆಂಗಳೂರಲ್ಲಿ ಯಾವ ಥಿಯೇಟರ್ನಲ್ಲಿ ಇದೆ ಅನ್ನೋಂಥದ್ದು ಕೂಡ ತೋರಿಸಿಲ್ಲ. ಅಂದರೆ ಯಾವ ಲೆವೆಲ್ಗೆ ಒಂದು ಎಫೆಕ್ಟ್ ತಾಗಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ತಮಿಳು ಸಿನಿಮಾಗಳಿಗೆ ಸಾಕಷ್ಟು ಬೇಡಿಕೆ ಇದೆ, ಜೊತೆಗೆ ಬಿಸ್ನೆಸ್ ಕೂಡ ಸಾಕಷ್ಟಿದೆ. ಕೋಟ್ಯಾಂತರ ರೂಪಾಯಿ ಅಂದರೆ ತಮಿಳುನಾಡಿನಲ್ಲಿ ಒಂದು ದಿನದ ಕಲೆಕ್ಷನ್ ಇದೆ, ಆ ರೇಂಜ್ಗೆ ಸುಮಾರು ಒಂದು ದಿನಕ್ಕೇನೆ 10 ಕೋಟಿವರೆಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಬಿಸ್ನೆಸ್ಸನ್ನು ತಮಿಳು ಸಿನಿಮಾಗಳು ಮಾಡುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ಒಂದು ಹೇಳಿಕೆಯಿಂದ ಜೊತೆಗೆ ಉದ್ದಟತನದಿಂದ ಆತ ಒಂದು ಹೇಳಿಕೆ ನೀಡಿ ಈಗ ಸಂಕಷ್ಟ ಸಿಲುಕಿದ್ದಾರೆ. ಆತನ ಸಿನಿಮಾಗೆ ಈಗ ಸಂಕಷ್ಟ ಬಂದಿದೆ. ಬ್ಯಾನ್ ಮಾಡುವಂತ ಸಾಧ್ಯತೆ ಈಗಾಗಲೇ ಆಲ್ಮೋಸ್ಟ್ ಇದೆ. ಬಂದ್ ಮಾಡೋದಕ್ಕೂ ಕೂಡ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕೂಡ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಳ್ತಿದೆ. ಈ ಬೆನ್ನಲ್ಲೇ ಎಲ್ಲೋ ಒಂದ್ ಕಡೆ ಸಿನಿಮಾಗೆ ಬಿಸ್ನೆಸ್ ಲಾಸ್ ಆಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಮೊರೆ ಹೋಗುವಂತ ಕೆಲಸವನ್ನ ನಟ ಕಮಲ್ ಹಾಸನ್ ಅವರು ಮಾಡಿದ್ದಾರೆ. ಅವರ ಕಂಪನಿ ಏನಿದೆ, ರಾಜ್ ಕಮಲ್ ಫಿಲ್ಮ್ಸ್ ಕಂಪನಿ ಇದೆ, ಅವರ CEO ಮೂಲಕ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕ್ಸಿದ್ದಾರೆ. ಏನು ಅರ್ಜಿ ಅಂತಂದ್ರೆ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಜೊತೆಗೆ ಪೊಲೀಸ್ ಇಲಾಖೆಗೆ ಒಂದು ಮೆಸೇಜ್ ಅನ್ನ ಕೊಡಬೇಕು, ಒಂದು ನಿರ್ದೇಶನವನ್ನ ಮಾಡಬೇಕು, ನನ್ನ ಸಿನಿಮಾವನ್ನ ಪ್ರಸಾರವನ್ನ ತಡೆಯದಂತೆ ಒಂದು ನಿರ್ದೇಶನ ಮಾಡಬೇಕು, ಜೊತೆಗೆ ಅವತ್ತಿನ ದಿನ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ನಮ್ಮ ಸಿನಿಮಾ ಯಾವ್ಯಾವ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೋ, ಪ್ರದರ್ಶನ ಆಗುತ್ತೋ ಅಲ್ಲಿ ಪೊಲೀಸರಿಂದ ಭದ್ರತೆಯನ್ನು ವಹಿಸುವಂತೆ ಸೂಚನೆಯನ್ನು ನೀಡಬೇಕು ಅಂತೇಳಿ ಈಗ ಹೈಕೋರ್ಟ್ಗೆ ಕಮಲ್ ಹಾಸನ್ ಅವರು ಅರ್ಜಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತಷ್ಟೇ ಅರ್ಜಿ ಹಾಕುವಂಥ ಕೆಲಸ ಆಗಿದೆ, ಆದರೆ ಇನ್ನೂ ಕೂಡ ವಿಚಾರಣೆಗೆ ಬಂದಿಲ್ಲ. ಇವತ್ತು ಅಥವಾ ನಾಳೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಗುವಂಥ ಸಾಧ್ಯತೆ ಇದೆ. ಈ ಒಂದು ಎಫೆಕ್ಟ್ ಯಾವ ರೀತಿ ಇದೆ ಅಂದರೆ
ತನ್ನ ಒಂದೇ ಒಂದು ಕ್ಷಮೆ ಕೇಳುವುದಂತ ಒಂದೇ ಒಂದು ವಿಚಾರವನ್ನ ಬಿಟ್ಟು ಆತ ಕೂಡ ಹಠವನ್ನ ಮುಂದುವರಿಸಿದ್ದಾರೆ ಕಮಲ್ ಹಾಸನ್ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೆ ಈ ಒಂದು ಪ್ರಕರಣ ಈಗ ಹೈಕೋರ್ಟ್ ಮೆಟ್ಟಲೇರಿದ್ದು ಹೈಕೋರ್ಟ್ನಲ್ಲಿ ಏನಾಗುತ್ತೆ ನಾಳೆ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಬೇಕಿದೆ. ನಾಳೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಏನು ಅಭಿಪ್ರಾಯ ವ್ಯಕ್ತಪಡಿಸುತ್ತೆ ಅನ್ನೋದರ ಮೇಲೆ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾದ ಭವಿಷ್ಯ ಇದೆ ಕರ್ನಾಟಕದಲ್ಲಿ. ಅವರ ಬಿಸ್ನೆಸ್ ಆಗಿರ್ಬೋದು ಮತ್ತೆ ಈ ಒಂದು ಅದರಲ್ಲೂ ಕೂಡ ಈ ಭಾಷಾ ವಿಚಾರವಾಗಿ ಬಂದಂಥ